ಇದೆಲ್ಲದರ ಮಧ್ಯೆ ಮತ್ತೊಂದು ಬೆಳವಣಿಗೆ ನಮ್ಮ ದೇಶದಲ್ಲಿ ಆಗ್ತಾ ಇರೋದು. ಯುದ್ಧ ಕಾಲದಲ್ಲಿ ದೇಶ ಸಂಕಷ್ಟದಲ್ಲಿದೆ. ವಂಚಕರು ಈಗ ಆ ಸಂಕಷ್ಟವನ್ನೇ ಬಂಡವಾಳ ಮಾಡಿಕೊಳ್ತಿದ್ದಾರೆ. ಗ್ಯಾಸ್ ಸಮಸ್ಯೆಯನ್ನು ಜನ ಅನುಭವಿಸ್ತಾ ಇದ್ರೆ ಈ ಸಮಸ್ಯೆಯನ್ನು ವಂಚಕರು ಬಂಡವಾಳ ಮಾಡಿಕೊಂಡಿದ್ದಾರೆ. ಸೈಬರ್ ಕಳ್ಳರು ಅವರು ಆಕ್ಟಿವ್ ಆಗಿದ್ದಾರೆ. ಈಗ ವಂಚನೆಗೆ ಹೊಸ ದಾರಿಯನ್ನು ಹುಡುಕೊಂಡಿದ್ದಾರೆ. ಹೆಂಗೆ ಅಂತಂದ್ರೆ, ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ಗ್ಯಾಸ್ ಬುಕ್ ಆಗಿದೆ ಅಂತ. ನೀವು ಇದು ಏಜೆನ್ಸಿಯವರು ಕಳಿಸಿರೋ ಮೆಸೇಜ್ ಅಂತ ಭಾವಿಸಿ ಅದನ್ನು ಕ್ಲಿಕ್ ಮಾಡ್ತೀರಿ. ಲಿಂಕ್, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಸೆಸ್ ಅವ್ರಿಗೆ ಸಿಕ್ಬಿಡುತ್ತೆ. ಅವರು ನಿಮ್ಮ ಬ್ಯಾಂಕ್ ಅಲ್ಲಿ ಇದ್ದಂತ ದುಡ್ಡನ್ನು ಕೊಳ್ಳೆ ಹೊಡಿತಾರೆ. ಸೊ ಈ ರೀತಿಯ ವಂಚನೆಗಳು ನಡೀತಾ ಇದ್ದಾವೆ. ಯಾರು ಒದ್ದಾಡಿ ಗುದ್ದಾಡಿ ಸಿಲಿಂಡರ್ ಬುಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ ಅವ್ರ ಟಾರ್ಗೆಟ್ ಇವರಿಗೆ. ಯಾರು ಪ್ರಯತ್ನ ಮಾಡ್ತಿದ್ದಾರೋ ಇಂಟರ್ನೆಟ್ ಅನ್ನು ಬಳಸಿ ಗ್ಯಾಸ್ ಬುಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನೀವು ಪ್ರಯತ್ನ ಮಾಡಿರ್ತೀರಿ, ಆಗಿರಲ್ಲ. ನಂತರ ಸಡನ್ ಒಂದು ಮೆಸೇಜ್ ಬರುತ್ತೆ ನಿಮಗೆ, ಬುಕ್ ಆಗಿದೆ ಗ್ಯಾಸು ಅಂತ. ನೀವು ಆ ಲಿಂಕ್ ಇರುತ್ತೆ ಅಲ್ಲಿ, ಆ ಲಿಂಕ್ ಕ್ಲಿಕ್ ಮಾಡ್ತೀರಿ. ಲಿಂಕ್ ಕ್ಲಿಕ್ ಮಾಡಿ ಇದು ನಿಜ ಅಂತ ಭಾವಿಸ್ತೀರಿ. ಫೋನ್ ಪೇನೋ ಗೂಗಲ್ ಪೇನೋ ಅಥವಾ ಇನ್ನೇನೋ ನೆಟ್ ಬ್ಯಾಂಕಿಂಗೋ ಇದರ ಮುಖಾಂತರ ನೀವು ಪಾವತಿ ಮಾಡೋದಕ್ಕೆ ಹೋಗ್ತೀರಿ. ನಿಮ್ ದುಡ್ಡು ಹೋಗುತ್ತೆ, ಅಕೌಂಟಲ್ಲಿ ಇರುವಂತ ದುಡ್ಡಿಗೂ ಕೂಡ ಕನ್ನ ಹಾಕ್ತಾರೆ. ಈ ರೀತಿಯ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಪೆಟ್ರೋಲ್ಗೆ ಸಂಬಂಧಿಸಿ. ಗ್ಯಾಸಿಗೆ ಸಮಸ್ಯೆ ಆಗಿದೆ, ನಾಳೆ ಪೆಟ್ರೋಲಿಗೂ ಸಮಸ್ಯೆ ಆಗಬಹುದು ಅಂತ ಜನರೆಲ್ಲ ಆತಂಕ ಶುರುವಾಗಿರುತ್ತೆ. ಏಕಾಏಕಿ ಜಾಸ್ತಿ ಆಗಬಹುದು ಪೆಟ್ರೋಲ್ ದರ ಅಂತ ಒಂದು, ಪೆಟ್ರೋಲ್ ಸಿಗದೇ ಇರಬಹುದು ಅಂತ ಮತ್ತೊಂದು. ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಕ್ಯೂ ನಿಲ್ತಿದ್ದಾರೆ. ಕರ್ನಾಟಕದಲ್ಲಿ ಇದರ ಪ್ರಮಾಣ ಕಡಿಮೆ ಇದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದೆ. ಮೊನ್ನೆ ಕರ್ನಾಟಕದ ಉತ್ತರ ಕನ್ನಡದಲ್ಲಾಯ್ತು. ಯಾರ್ದೋ ಮೆಸೇಜ್ ಬರುತ್ತೆ, ನಾಳೆಯಿಂದ ಪೆಟ್ರೋಲ್ ಸಿಗಲ್ಲ ಅಂತ. ಇವರು ಮನೆಯಲ್ಲಿದ್ದಂಥ ಕ್ಯಾನು ಕೊಡಪಾನ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಫಿಲ್ ಮಾಡಿ ಇದಕ್ಕೆ ಅಂತ, ಮನೆಗೆ ತಂದು ಇಟ್ಕೊಳ್ಳೋಣ ಅಂತ. ತಮಿಳ್ನಾಡಲ್ಲಿ ಆಗ್ತಿದೆ, ಉತ್ತರ ಪ್ರದೇಶದಲ್ಲಿ ಆಗ್ತಿದೆ. ಕೆಲಸ ಇಲ್ಲದವರು ಮೆಸೇಜ್ ಸೃಷ್ಟಿ ಮಾಡೋದು, ಮನೆಯಲ್ಲಿ ಕೂತು ಒಂದು ಮೆಸೇಜ್ ಸೃಷ್ಟಿ ಮಾಡಿ ಕಳಿಸ್ಬಿಡ್ತಾರೆ. ಯಾರ್ಯಾರಿಗೂ ಗ್ರೂಪ್ಗಳಲ್ಲಿ ಹಾಕಿಬಿಡ್ತಾರೆ. ಜನ ಆತಂಕಕ್ಕೊಳಗಾಗಿ ಪೆಟ್ರೋಲ್ ಬಂಕ್ನ ಮೇಲೆ ಕ್ಯೂ ನಿಲ್ತಾ ಇರೋದು ನೋಡ್ತಾ ಇದ್ದೀವಿ. ಸರ್ಕಾರ ಹೇಳ್ತಿದೆ LPG ಪ್ರಾಬ್ಲಮ್ ಆಗಿದೆ. ಹೌದು, ನಮಗೆ ಪೆಟ್ರೋಲ್ ಡೀಸೆಲ್ ಅಲ್ಲಿ ಇಲ್ಲಿ ತನಕ ಸಮಸ್ಯೆ ಆಗಿಲ್ಲ, ನಾವು ಮ್ಯಾನೇಜ್ ಮಾಡ್ತೀವಿ. ಯಾಕಂತಂದ್ರೆ ನಾವು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಮೇಲೆ ಡಿಪೆಂಡೆನ್ಸಿ ಏನಿತ್ತು ಪೆಟ್ರೋಲ್ನ ವಿಚಾರದಲ್ಲಿ ಅದನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ. 70% ಈಗ ವಿದೌಟ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ನಮಗೆ ಕ್ರೂಡ್ ಆಯಿಲ್ ಬರ್ತಾ ಇದೆ. ಅದಲ್ಲದೆ ಬೇರೆ ದಾರಿಯ ಮುಖಾಂತರ ನಮಗೆ ಕಚ್ಚಾ ತೈಲ ಬರ್ತಾ ಇದೆ. LPG ಅಂತಾದ್ರೆ ಬೇರೆ ಸಮಸ್ಯೆ. ಅದು LPG ಸಮಸ್ಯೆನೇ ಬೇರೆ, ಪೆಟ್ರೋಲ್ ಡೀಸೆಲ್ ಸಮಸ್ಯೆನೇ ಬೇರೆ. ಪೆಟ್ರೋಲ್ ಡೀಸೆಲ್ ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ನಾವು ರಷ್ಯಾದ ಜೊತೆಗೆ ಸಂಪರ್ಕ ಇದೆ, ಡೀಲ್ ಆಗಿದೆ, ಬರ್ತಿದೆ ಕ್ರೂಡು, ಏನು ಸಮಸ್ಯೆ ಆಗಲ್ಲ ಅಂತ ಸರ್ಕಾರ ಹೇಳ್ತಿದೆ. ಜನ ನಂಬೋದಕ್ಕೆ ತಯಾರಿಲ್ಲ. ಜನರಿಗೆ ಭಯ, ಒಂದು ವೇಳೆ ಆದರೆ ನಾನು ಮತ್ತೆ ಓಡಾಡೋದಕ್ಕಾಗಲ್ಲ, ಮನೆಯಲ್ಲಿ ಕ್ಯಾನಲ್ಲಿ ತಂದಿಡಬೇಕು. ಈ ರೀತಿಯೆಲ್ಲ ಮನೆಯಲ್ಲಿ ಕ್ಯಾನಲ್ಲೆಲ್ಲ ತಂದಿಡ್ತಾ ಇದ್ದಾರೆ. ಇಷ್ಟು ವಿಚಾರಗಳನ್ನು ಹೇಳಿದೆ ನಾನು. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಕ್ಸ್ಪರ್ಟ್ಗಳು ತಯಾರಿದ್ದಾರೆ. ಅಂದ್ರೆ ಒಂದೊಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಎಕ್ಸ್ಪರ್ಟ್ಗಳಿದ್ದಾರೆ. ಮೊದಲನೇದಾಗಿ ಭಾರತದ ರಾಜತಾಂತ್ರಿಕ ಗೆಲುವ ಇದು. ಇರಾನ್ ಈಗ ಅಲೋ ಮಾಡ್ತಾ ಇರೋದು, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ HS ಪ್ರಭಾಕರ್ ಅವರು ನಮ್ಮ ಜೊತೆಗೆ. ಸರ್ ನಮಸ್ತೆ. ನಮಸ್ತೆ. ಇದರ ಜೊತೆಗೆ ತೈಲ, ಕ್ರೂಡ್ ಆಯಿಲ್ನ ದರ ಏರಿಕೆ, ಇನ್ನು LPG ಸಮಸ್ಯೆಗೆ ಪರಿಹಾರ, ಈಗ ಆಗಿರುವಂಥ ಬೆಳವಣಿಗೆಯಿಂದ ಎಷ್ಟು ದಿನದಲ್ಲಿ ಪರಿಹಾರ ಸಿಗಬಹುದು, ಏನಾಗಬಹುದು, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞ ಮುರಳೀಧರ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ಯಾನಿಕ್ ಸೇಲ್ನ ಬಗ್ಗೆ ಹೇಳಿದೆ, ಪೆಟ್ರೋಲ್ ಡೀಸೆಲ್ಗಾಗಿ ಜನ ಕ್ಯೂ ನಿಲ್ತಿದ್ದಾರೆ ಅಂತ. ಸೊ ಅದರ ಸರಬರಾಜು ಹೆಂಗಿದೆ, ಏನಾಗ್ತಿದೆ ಆ ಮಾರ್ಕೆಟಲ್ಲಿ, ಅದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ನ ಅಧ್ಯಕ್ಷರು ಡಾಕ್ಟರ್ ಬಾಲಾಜಿರಾವ್ ಜೊತೆಗಿದ್ದಾರೆ. ಬಾಲಾಜಿರಾವ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ನಾನು ಪ್ರಭಾಕರ್ ಸರ್ ಇಂದ ಶುರು ಮಾಡ್ತೀನಿ. ಸರ್, ಬಹುಶಃ ಇರಾನ್ನ ರಾಯಭಾರಿ ಮಾತನಾಡಿದ್ದು ತಮ್ಮ ಗಮನಕ್ಕೆ ನಾನು ಬಂತು ಅಂತ ಅನ್ಕೊಳ್ತೀನಿ. ಒಂದೊಳ್ಳೆ ಗೆಲುವು ಅಂತ ಭಾವಿಸಬಹುದಾ ಭಾರತಕ್ಕೆ, ಯಶಸ್ಸು ಅಂತ ಭಾವಿಸಬಹುದಾ ಇದನ್ನ? ನೋಡಿ, ನಾವು ಈ ಥರ ಫ್ರೆಂಡ್ಲಿ ಜೆಸ್ಚರ್ಸು, ಸ್ಟೇಟ್ಮೆಂಟ್ಸು ಮತ್ತು ಹೋರ್ಮೋಸ್ ಮೂಲಕ ನಮಗೆ ಬಿಡ್ತಾ ಇರ್ತಕ್ಕಂಥ ಹಡಗುಗಳು, ಇವುಗಳನ್ನು ಕ್ಷಣ ಮಾತ್ರದಲ್ಲಿ ಯಶಸ್ಸು
ಅಥವಾ ಯಶಸ್ಸಿನ ಮಟ್ಟ ಎಷ್ಟು ಆ ರೀತಿ ನೋಡಕ್ಕೆ ಹೋಗಬಾರ್ದು. ಏಕೆ ಅಂದರೆ ಈಗ ಯುದ್ಧ ಇನ್ನು ವಾರ 15 ದಿನದಲ್ಲಿ ಮುಗಿದ್ರೂ ಕೂಡ ಇಡೀ ಮಧ್ಯಪ್ರಾಚ್ಯದಲ್ಲಿ, ಏಷ್ಯಾದ ನಮ್ಮ ಈ ಭಾಗದಲ್ಲಿ ಹಾಗೂ ಪೂರ್ವ ಏಷ್ಯಾ ಭಾಗದಲ್ಲಿ ಸುರಕ್ಷತೆಯನ್ನು, ಮುಖ್ಯವಾಗಿ ಎನರ್ಜಿ ಸೆಕ್ಯೂರಿಟಿ ವಿಷಯವನ್ನು ತಗೊಂಡು ಯಾವ ರೀತಿಯಾದಂಥ ಸಿನೆರಿಯೋ ಕ್ರಿಯೇಟ್ ಆಗ್ತಾ ಇದೆ ಅಂತ ಕೂಡ ಒಂದು ನರೇಟಿವ್ ಬಿಲ್ಡಪ್ ಆಗ್ತಾ ಇದೆ. ಅದೇ ರೀತಿ ಮಧ್ಯಪ್ರಾಚ್ಯದಲ್ಲೂ ಕೂಡ ಯುದ್ಧ ನಂತರ ಅಲ್ಲಿಯ ರಾಷ್ಟ್ರಗಳು ಇಲ್ಲಿವರೆಗೆ ಕಲ್ತಿರ್ತಕ್ಕಂಥ ಪಾಠ ಏನು ಅಂದರೆ, ಇನ್ನು ನಾವು ನಮ್ಮ ರಾಷ್ಟ್ರೀಯ ಸುರಕ್ಷತಾ ವಿಷಯವನ್ನು ಒಂದೇ ಹೊರಗಡೆ ದೂರದ ದೇಶದ ಬುಟ್ಟಿಯಲ್ಲಿ ಇಡೋದು ಮಹಾ ತಪ್ಪು. ಹಾಗಾಗಿ ನಾವು ಇಲ್ಲಿ ನಮ್ಮ ಸುರಕ್ಷತೆಯನ್ನು ನಾವೇನೆ, ಅಂದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಕಾನ್ಸೆಪ್ಟ್ನ ಹೇಗೆ ಮಾಡಬೇಕು, ಯಾವ ಯಾವ ಲೇಯರ್ನಲ್ಲಿ ಮಾಡಬೇಕು ಅಂತ ಎಲ್ಲ ಮಾತುಕತೆ ನಡೀತಾ ಇದೆ. ಹಾಗಾಗಿ GCC ಈಗ 6 ದೇಶಗಳ ಒಂದು ಅಸೋಸಿಯೇಷನ್ ಏನಿದೆ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್, ಅದು ಎಲ್ಲ ದೇಶಗಳಿಗೂ ವಿಸ್ತಾರ ಆಗತಕ್ಕಂಥ ಪಾಸಿಬಿಲಿಟಿ ಮೊದಲಿದೆ. ಈಗ ಅಲ್ಲಿ ಯುದ್ಧ, ನಿನ್ನೆ ನಾನು ವಿಕ್ಟೋರಿಯಾದಲ್ಲಿ US ಸ್ಟೇಟ್ನಲ್ಲಿ ಅವ್ರ ಕಮಾಂಡರ್ ಇನ್ ಚೀಫ್ ಹೇಳಿದ ಮಾತು ಕೇಳ್ತಾ ಇದ್ದೆ ನಿನ್ನೆ ಸಾಯಂಕಾಲ. ಅವರು ಈ ದಿನ ಅಂದ್ರೆ ನಿನ್ನೆ ದಿನ, ಈಗ ಮಧ್ಯರಾತ್ರಿ ದಿನ ಕಳೆದು ಅಲ್ಲಿ, ಹಾಗಾಗಿ ಈ ದಿನ ಅತಿ ಹೆಚ್ಚು ಗಾತ್ರದ ಅಟ್ಯಾಕ್ಗಳನ್ನ ನಾವು ಈ ಪ್ರದೇಶದಲ್ಲಿ ನೋಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕಾರ್ಗ್ ಅಟ್ಯಾಕ್ ಕೂಡ ಅದರ ಭಾಗ ಅಂತಾನೆ ನಾವು ತಕೊಳ್ಬೇಕು. ಸರ್, ಈಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋಣ ಸರ್. ಮೂಳೆ ಮುರಿದಂಗೆ ಕಾಣಿಸ್ ಸರ್, ಡೀಟೇಲ್ ಆಗಿ ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.